ಈ ಕ್ಲಾಸಿನಲ್ಲಿ ನಾವು ಕೋಡಿಂಗ್ ಮತ್ತು ಡಿಕೋಡಿಂಗ್ ಸಂಬಂಧಪಟ್ಟಂತೆ ಕೆಲವು ಪ್ರಾಬ್ಲಮ್ಸ್ ಅಂದ್ರೆ ಕೆಲವು ಸಮಸ್ಯೆಗಳನ್ನ ಬಿಡಿಸೋಣ, ಕೆಲವು ಪ್ರಶ್ನೆಗಳನ್ನ ಬಿಡಿಸೋಣ. ಓಕೆ, ಸೊ ನಿನ್ನೆ ಯಾವ ತರ ಮಾಡಿದ್ವಿಲ್ಲ ಅದೇ ರೀತಿ ಸ್ವಲ್ಪ ಕ್ವಶನ್ಸ್ ಸ್ವಲ್ಪ ಡಿಫ್ರೆಂಟ್ ಕ್ವಶನ್ಸ್ ಈ ಕ್ಲಾಸ್ ಒಳಗೆ ಸಾಲ್ವ್ ಮಾಡೋಣ. ಓಕೆ, ಸೊ ಏನ್ ಕೊಟ್ಟಾರ ಅವ್ರ ಟೈಟನ್ TITAN ಕೊಟ್ಟಾರ. ಓಕೆ, ಈಗ ನಾವ ಅದ್ ಕೋಡ್ ಯಾವ ತರ ಮಾಡ್ಯಾರು ಅನ್ನೋದನ್ನ ಅನಲೈಸ್ ಮಾಡಿ, ಸೊ ಅದಕ್ಕೆ ನೆಕ್ಸ್ಟ್ ಕೊಟ್ಟಂತ ಕ್ವಶನ್ ಒಳಗೆ ಏನ್ ಆನ್ಸರ್ ಬರುತ್ತೆ ಅನ್ನೋದನ್ನ ಫೈಂಡ್ ಔಟ್ ಮಾಡ್ಬೇಕು. ಓಕೆ, ಇಲ್ಲಿ ನೋಡ್ರಿ ಈಗ in a code language a titan is written as 209201114, then in the same language word is written as ಟೈಟನ್ ಎಂಬ ಪದವನ್ನು ಟೈಟನ್ ಪದವನ್ನು TITAN ಪದವನ್ನು ಈ ತರ ಸಂಕೇತಿಸಿದರೆ ಅದೇ ಸಂಕೇತ ಭಾಷೆಯಲ್ಲಿ ಈ ಪದವನ್ನು ಯಾವ ತರ ಸಂಕೇತಿಸಬೇಕು ಅಂತ ಹೇಳಿ ಕೇಳ್ಯಾರ. ಓಕೆ, ಇಲ್ಲಿ ಟೈಟನ್ ಕೊಟ್ಟಾರು TITAN. ಓಕೆ, ಸೊ ಈ ತರ ಕೊಟ್ಟು ಫಸ್ಟ್ ಅಲ್ಲಿ 20 ಏನಕ್ಕೆ ಬಂದದ ಅಂದ್ರೆ ಇಲ್ಲಿ T 20ನೇ ಅಕ್ಷರ, ಇಲ್ಲಿ 20 ಅದ. ಹೌದು, ಯಾಕಂದ್ರೆ T 20ನೇ ಅಕ್ಷರ. ನೆಕ್ಸ್ಟ್ 9 ಅದ, ಏನಕ್ಕಂದ್ರ I 9ನೇ ಅಕ್ಷರ. ಸೊ ನೆಕ್ಸ್ಟ್ 20 ಅದ, ಏನಕ್ಕಂದ್ರ T 20ನೇ ಅಕ್ಷರ ಅದ. ಅಗೇನ್ A ಅದ, A 1ನೇ ಅಕ್ಷರ. ನೆಕ್ಸ್ಟ್ 14 N ಅದ, N ಎಷ್ಟನೇ ಅಕ್ಷರ? N 14ನೇ ಅಕ್ಷರ. ಸೊ ಆ ಲೆಟರ್ಸ್ ಎಷ್ಟನೇ ಸ್ಥಾನದೊಳಗ ಅದಾವಲ್ಲ ಅದನ್ನೇ ಕೊಟ್ಟಾರ ಯಾವ ಸಂಖ್ಯೆ ರೂಪದಾಗ. ಓಕೆ, ಸೊ ನಾವ ಅದೇ ಲಾಜಿಕ್ ಅನ್ನ ಯೂಸ್ ಮಾಡಿ ಇದಕ್ಕೂ ಬರಿಬಹುದು. ಈಗ WORD ಅದ, ಸೊ ಇದಕ್ಕೂ ಏನ್ ಮಾಡ್ಬೇಕು ನಾವೀಗ ಅವ ಲೆಟರ್ಸ್ ಎಷ್ಟೆಷ್ಟನೇ ಸ್ಥಾನದೊಳಗ ಅದಾವ ಅನ್ನೋದನ್ನ ನೋಡಿ ಬರಿಬೇಕು. ಹೌದು, ಸೊ W ಎಷ್ಟನೇ ಸ್ಥಾನದಾಗ ಅದ? W 23ನೇ ಸ್ಥಾನದಾಗ ಅದ. O ಎಷ್ಟನೇ ಸ್ಥಾನದಾಗ ಅದ? O 15ನೇ ಸ್ಥಾನದಾಗ ಅದ. R ಎಷ್ಟನೇ ಸ್ಥಾನದಾಗ ಅದ? R 18ನೇ ಸ್ಥಾನದಾಗ ಅದ. ಅದೇ ರೀತಿ D ಎಷ್ಟನೇ ಸ್ಥಾನದಾಗ ಅದ? D 4ನೇ ಸ್ಥಾನದಾಗ ಅದ. ಸೊ 2 3 1 5 1 8 4 ಇರೋ ಆಪ್ಷನ್ ಯಾವ್ದದ? ಆಪ್ಷನ್ ಬಿ ಅದ. ಸೊ ಆಪ್ಷನ್ ಬಿ ಈಸ್ ಕರೆಕ್ಟ್ ಆನ್ಸರ್. ಓಕೆ, ಇಲ್ಲಿ ನೋಡ್ರಿ ಈಗ ಏನದ ಪ್ಲೇಯರ್ ಅದ PLAYER. ನೀವು ಡೈರೆಕ್ಟ್ ಇಲ್ಲೇ ನಂಬರ್ಸ್ ಹಾಕೊಂಡ್ ಇಲ್ಲೇನು ಮಾಡ್ಬೋದ್ರಿ, ಅದು ವರ್ಡ್ ಇದ್ದಲ್ಲೇ. ನಾ ಜಸ್ಟ್ ನಿಮ್ಗೆ ಅಲ್ಲಿ ಸಣ್ಣದ ಬರ್ದಿದ್ರೆ ಗೊತ್ತಾಗಂಗಿಲ್ಲ ಅಂತ ಸಪ್ರೇಟ್ ಬರ್ತೀನಿ ಅಷ್ಟೇ. ಸೊ ಎಕ್ಸಾಮ್ ಒಳಗೆ ನೀವು ಇಷ್ಟೆಲ್ಲ ಸಪ್ರೇಟ್ ಬರಿತಾ ಕೂಡ್ಬೇಕಂತೇನಿಲ್ಲ, ಯಾಕಂದ್ರೆ ತೇರಿ ಎಕ್ಸಾಮ್ ಅಲ್ಲ. ಓಕೆ, ಇಲ್ಲಿ ನೋಡಿ ಈಗ ಏನದ PLAYER ಅದ. ಓಕೆ, ಸೊ ಈಗ ಇದನ್ನ ಯಾವ ತರ ಕೋಡ್ ಮಾಡ್ಯಾರು? ROEDKY ಈ ತರ ಕೋಡ್ ಮಾಡ್ಯಾರ. ಸೊ ನಿಮ್ಗ ಎಷ್ಟ್ ಲೆಟರ್ ಮುಂದ್ ಹೋಗ್ಯದ ಹಿಂದ್ ಹೋಗ್ಯದ ಇದೆಲ್ಲ ಕನ್ಫ್ಯೂಸ್ ಆಗ್ತಿದ್ರೆ ನಾ ಏನ್ ಮಾಡಂದ ನಿಮ್ಗ ಸ್ವಲ್ಪ ಜಲ್ದಿ ಅವ್ ನಂಬರ್ಸ್ ಬರ್ಕೊಂಡ್ ಬಿಡ್ರಿ ಅಂತ ಹೇಳಿನ. ಓಕೆ, ಸೊ P15 L12 A1 Y25 E5 R18. ಓಕೆ, ಇಲ್ಲಿ ಕೆಳಗಡೆ R18 O15 E5 D4 K11 Y25. ಓಕೆ, ಸೊ ಈಗ ನಿಮ್ಗ ಜಲ್ದಿ ಡಿಫ್ರೆನ್ಸ್ ಗೊತ್ತಾಗ್ಬೇಕಾದ್ರೆ ಈ ತರ ನಂಬರ್ಸ್ ಬರ್ಕೊಂಡ್ರಿ ಅಂದ್ರೆ ನೀವು ನಂಬರ್ಸ್ ನೋಡಿದ್ರೆ ಜಲ್ದಿ ಅರ್ಥ ಆಗುತ್ತೆ ನಿಮ್ಗೆ. ಅದೇ ಆ ಲೆಟರ್ಸ್ ನೋಡಿದ್ರೆ ಜಾಸ್ತಿ ಕನ್ಫ್ಯೂಷನ್ ಆಗುತ್ತೆ. ಸೊ ಇಲ್ಲಿ ನೋಡ್ರಿ 16ನೇ ಲೆಟರ್ ಅದ, ನೆಕ್ಸ್ಟ್ 18ನೇ ಲೆಟರ್ ಅದ ಬಂದದ, +2 ಆಗಿದೆ. ನೆಕ್ಸ್ಟ್ 12ನೇ ಲೆಟರ್ ಅದ, ಇಲ್ಲಿ 15ನೇ ಲೆಟರ್ ಅದ. 12ಕ್ಕೆ ಎಷ್ಟು ಕೂಡಿದ್ರು 15? 3. ಹೌದು, ಇಲ್ಲಿ 1ನೇ ಲೆಟರ್ ಅದ, 5ನೇ ಲೆಟರ್ ಅದ ಅಂದ್ರೆ +4 ಆಗಿದೆ. ಸೊ ಅದೇ ರೀತಿ ಇಲ್ಲಿ 25ನೇ ಲೆಟರ್ ಅದ, ಇಲ್ಲಿ 24ನೇ ಲೆಟರ್ ಅದ ಅಂದ್ರೆ 26. 1 2 3 4 ಅಂದ್ರೆ 5 ಲೆಟರ್ಸ್ ಮುಂದ್ ಹೋಗ್ಯದ ಇಲ್ಲಿ. ಹೌದು, ನೆಕ್ಸ್ಟ್ ಇಲ್ಲಿ 5ನೇ ಲೆಟರ್ ಅದ, ಇಲ್ಲಿ 11ನೇ ಲೆಟರ್ ಅದ, ಇಲ್ಲಿ +6 ಆಗಿದೆ. ಸೊ ಇಲ್ಲಿ 18ನೇ ಲೆಟರ್ ಅದ, ಇಲ್ಲಿ 25ನೇ ಲೆಟರ್ ಅಂದ್ರೆ +7 ಆಗಿದೆ. ಅಂದ್ರೆ +2 +3 +4 +5 +6 +7 ಈ ತರ ಮಾಡ್ತಾ ಹೋಗ್ಯಾರು. ಸೊ ಅದೇ ಮೆಥಡ್ ಅನ್ನ ನಾವು ಅಪ್ಲೈ ಮಾಡಿ, ಅದೇ ಲಾಜಿಕ್ ಅನ್ನ ಅಪ್ಲೈ ಮಾಡಿ ಇದೆ HOCKEY ಹಾಕಿ ಅದಲ್ಲ ಇದಕ್ಕೆ ಯಾವ ಲೆಟರ್ಸ್ ಬರ್ತಾವ ಅನ್ನೋದನ್ನ ಫೈಂಡ್ ಔಟ್ ಮಾಡ್ಬೇಕು. ಹೌದು, H ಎಷ್ಟನೇ ಲೆಟರ್ ಅದ? H 8ನೇ ಲೆಟರ್ ಅದ. O 15ನೇ ಲೆಟರ್ ಅದ. C 3ನೇ ಲೆಟರ್ ಅದ. K 11ನೇ ಲೆಟರ್ ಅದ. E 5ನೇ ಲೆಟರ್ ಅದ. Y 25ನೇ ಲೆಟರ್ ಅದ. ಸೊ ನಾವ್ ಏನ್ ಮಾಡ್ಬೇಕು ಇಲ್ಲಿ ಇಲ್ಲಿಂದ ಪ್ಲಸ್ ಮಾಡ್ತಾ ಹೋಗ್ಬೇಕು. ಎಲ್ಲಾ ಲೆಟರ್ಸ್ಗೆ ಒಂದೊಂದ್ ಜಾಸ್ತಿ ಪ್ಲಸ್ ಮಾಡ್ತಾ ಹೋದಾಗ ನಾವು ನೆಕ್ಸ್ಟ್ ಏನ್ ಲೆಟರ್ಸ್ ಬರ್ತಾವ ಅನ್ನೋದನ್ನ ಫೈಂಡ್ ಔಟ್ ಮಾಡ್ಬೋದು. ಸೊ ಇಲ್ಲಿ ಯಾವ ತರ +2 +3 +4 +5 +6 ಮಾಡ್ಯಾರಲ್ಲ ಲೆಟರ್ ವೈಸ್, ಸೊ ಅದೇ ರೀತಿ ನಾವು ಅನುಕ್ರಮವಾಗಿ +2 +3 +4 +5 +6
+7 ಮಾಡೋಣ. ಹೌದು. ಈಗ ನೋಡಿ 8 ಗೆ +2 ಮಾಡಿದ್ರೆ 10 ಆಗುತ್ತಾ. ನೆಕ್ಸ್ಟ್ 15 ಗೆ +3 ಮಾಡಿದ್ರೆ 18 ಆಗುತ್ತಾ. 3ಕ್ಕೆ +4 ಮಾಡಿದ್ರೆ 7 ಆಗುತ್ತಾ. 11ಕ್ಕೆ +5 ಮಾಡಿದ್ರೆ 16 ಆಗುತ್ತಾ. 5ಕ್ಕೆ +6 ಮಾಡಿದ್ರೆ 11 ಆಗುತ್ತಾ. ನೆಕ್ಸ್ಟ್ 25ಕ್ಕೆ +7 ಮಾಡಿದ್ರೆ ಎಷ್ಟಾಗುತ್ತಾ, 32 ಆಗುತ್ತಾ. ಬಟ್ ಮೈನಸ್ ಮತ್ತೆ 26 ಮಾಡ್ಬೇಕಲ್ಲ ನಾವು, ಯಾಕಂದ್ರೆ 26 ಅಷ್ಟೇ ಅದಾವ ಲೆಟರ್ಸ್. ಸೊ ಇಲ್ಲಿ ಎಷ್ಟು ಬರುತ್ತೆ, ಎಷ್ಟನೇ ಲೆಟರ್ ಬರ್ಬೇಕು ಯಾರಿ, 6th ಲೆಟರ್ ಬರ್ಬೇಕು. ಯಾಕಂದ್ರೆ ಜೆಡ್ ಒಂದಾಯ್ತು. ನೆಕ್ಸ್ಟ್ 6 ಲೆಟರ್ ಮುಂದೆ ಹೋದ್ರೆ ಎಲ್ಲಿಗೆ ಬರುತ್ತೆ, ಎಫ್ 6 ಲೆಟರ್ ಬರುತ್ತೆ. ಹೌದು. ಓಕೆ. ನೆಕ್ಸ್ಟ್ 10th ಲೆಟರ್ ಏನದ, 10th ಲೆಟರ್ ಜೆ ಅದ. 18th ಲೆಟರ್ ಆರ್ ಅದ. 7th ಲೆಟರ್ ಜಿ ಅದ. 16th ಲೆಟರ್ 16ನೇ ಲೆಟರ್ ಪಿ ಅದ. 11ನೇ ಲೆಟರ್ ಏನದ, 11ನೇ ಲೆಟರ್ ಕೆ ಅದ. 6ನೇ ಲೆಟರ್ ಏನದ, ಎಫ್ ಅದ. ಸೊ ಜೆ ಆರ್ ಜಿ ಪಿ ಕೆ ಎಫ್ ಇರೋ ಆಪ್ಷನ್ ಸೆಕೆಂಡ್ ಆಪ್ಷನ್ ಅದ. ಸೊ ಆಪ್ಷನ್ 2 ಸರಿಯಾದ ಉತ್ತರ. ಅರ್ಥ ಆಯ್ತು. In a certain code, potato is decoded from a code 16, 6, 15, T8, 20, 15. Then, in the same language, what is the code for tomato? Okay. ಪೊಟ್ಯಾಟೊ ಪದವನ್ನು ಈ ತರ ಕೋಡ್ ಮಾಡಿದ್ರ ಟೊಮ್ಯಾಟೊ ಪದವನ್ನು ಯಾವ ತರ ಕೋಡ್ ಮಾಡ್ಬೇಕು ಅನ್ನೋದೇ ಕ್ವಶನ್ ಈ ಕ್ವಶನ್ ಅಲ್ಲಿ. ಹೌದು. ಸೊ ಪೊಟ್ಯಾಟೊ ಅದ POTATO. ಓಕೆ. ಅದಕ್ಕೆ ಏನ್ ಕೊಟ್ಟಾರ ಕೋಡ, 16, 15, TA, 20, 15. ಸೊ ಇಲ್ಲಿ ಏನ್ ಅರ್ಥ ಆಗತ್ತ ಅಂದ್ರೆ ನಮ್ಗ ಮಿಡಲ್ 2 ಲೆಟರ್ಸ್ ಏನದಲ್ಲ ಸೇಮ್ ಟು ಸೇಮ್ ಲೆಟರ್ಸ್ ಕೊಟ್ಟಾರು. ಬಟ್ ಇಲ್ಲಿ ಲೆಫ್ಟ್ ಸೈಡ್ 2 ಲೆಟರ್ಸ್ ಮತ್ತೆ ರೈಟ್ ಸೈಡ್ 2 ಲೆಟರ್ಸ್ ಏನದಾವಲ್ಲ ಅವನ ಆ ಲೆಟರ್ ಎಷ್ಟನೇ ಸ್ಥಾನದಲ್ಲಿದೆ, ಎಷ್ಟೇ ನಂಬರ್ ಬರುತ್ತೆ ಅನ್ನೋದನ್ನ ಕೊಟ್ಟಾರು. ಸೊ ಪಿ 16th ಲೆಟರ್ ಅದ, ಸೊ 16 ಕೊಟ್ಟಾರು. ಓ 15th ಲೆಟರ್ ಇದ, 15 ಕೊಟ್ಟಾರು. ಓಕೆ. ಸೊ ಅದೇ ಲಾಜಿಕ್ ಇದೆ ಇಲ್ಲಿ ನೋಡಿ. ಈ ಲಾಸ್ಟ್ ಏನದಲ್ಲ ಇಲ್ಲಿನೂ ಟಿ 20ನೇ ಲೆಟರ್ ಇದೆ, ಅದಕ್ಕೆ 20 ಕೊಟ್ಟಾರು. ಓ 15ನೇ ಲೆಟರ್ ಐತಿ, ಅದಕ್ಕೆ 15 ಕೊಟ್ಟಾರು. ಓಕೆ. ಸೊ ನಾವ್ ಈಗ ಏನ್ ಮಾಡ್ಬೇಕು, ಟೊಮ್ಯಾಟೊಗೂ ಇದು ಲಾಜಿಕ್ ಅನ್ನ ಅಪ್ಲೈ ಮಾಡಿ ಕಂಡು ಹಿಡಿಬೇಕು. ಹೌದು. ಏನದ, TOMATO ಅದ. ಹೌದು. TO ಅದ. ಈಗ ಇದಕ್ಕೂ ನಾವು ಏನ್ ಮಾಡ್ಬೇಕು, ಮಿಡಲ್ ಲೆಟರ್ಸ್ ಏನದಲ್ಲ MA ಅದೇ ತರ ಬರಿಬೇಕು. ಸೊ ಫಸ್ಟ್ 2 ಲೆಟರ್ಸ್ ಗೆ ಏನದ, T 20ನೇ ಲೆಟರ್ ಅದ. ಓ 15ನೇ ಲೆಟರ್ ಅದ. ಅಗೇನ್ ಇಲ್ಲಿನೂ ಅದೇ ತರ T 20ನೇ ಲೆಟರ್ ಅದ. ನೆಕ್ಸ್ಟ್ ಓ 15ನೇ ಲೆಟರ್ ಅದ. ಸೊ ಈ ತರ ಇರೋ ಆಪ್ಷನ್ ಯಾವ್ದೈತಿ, 2015 MA 2015 ಯಾವ್ದದ, ಆಪ್ಷನ್ ಎ ಅದ. ಸೊ ಆಪ್ಷನ್ ಎ ಈಸ್ ಕರೆಕ್ಟ್ ಆನ್ಸರ್. ಓಕೆ. ಇಲ್ಲಿ ನೋಡ್ರಿ, ಈಗ ಪ್ರಶ್ನೆ ಏನದ, BUND ಯಲ್ಲಿ ಬಂಡಲ್ ಪದದ ಸಂಕೇತ EXQGOH ಆದರೆ ಮದರ್ MOTHER ಪದದ ಸಂಕೇತ ಏನಾಗುತ್ತದೆ ಅನ್ನೋದೇ ಕ್ವೆಶನ್ ನಮ್ಗೆ. ಯಾವುದು ಇಲ್ಲಿ BUNDLE ಅದ. ಹೌದು. ನೆಕ್ಸ್ಟ್ ಇದೇನಾಗದ, EXQGOH ಅದ. ಸೊ ಬಿ ದಿಂದ ಇಗೆ ಬರ್ಬೇಕಾದ್ರೆ ಎಷ್ಟು ಲೆಟರ್ಸ್ ಮುಂದೆ ಹೋಗ್ಬೇಕು ನೋಡ್ರಿ, CDE ಮುಂದೆ ಹೋಗ್ಬೇಕು ಅಂದ್ರೆ 3 ಲೆಟರ್ಸ್ ಮುಂದೆ ಹೋಗ್ಬೇಕು. ಹೌದು. +3 ಆಗುತ್ತಾ. ನಿಮ್ಗೆ ಕನ್ಫ್ಯೂಷನ್ ಆಗ್ತಿದ್ರೆ ಹೇಳಿಲ್ಲ, ಇಲ್ಲಿ 2 ಬರೀರಿ, ಇಲ್ಲಿ 5 ಬರೀರಿ, 5 - 2 ಎಷ್ಟ ಅನ್ನೋದು ಗೊತ್ತಾಗೈತೆ. ಹಂಗ್ ಮಾಡ್ತಿದ್ರ ಹಂಗ್ ಮಾಡ್ರಿ, ಇಲ್ಲಂದ್ರ ಈ ತರ ನಿಮ್ಗೆ ಡೈರೆಕ್ಟ್ ಗೊತ್ತಿದ್ರೆ ಈ ತರ ಡೈರೆಕ್ಟ್ ಮಾಡ್ರಿ. ಓಕೆ. ಯು ದಿಂದ ಎಕ್ಸ್ ಬರ್ಬೇಕಾದ್ರೆ PWX +3 ಆಗ್ಬೇಕು. ಹೌದು. ಅಂದ್ರೆ ಯು ಎಷ್ಟನೇ ಲೆಟರ್, ಯು 1ನೇದು, ಎಕ್ಸ್ 24ನೇದು, 21ರಿಂದ 24ಕ್ಕೆ ಹೋಗ್ಬೇಕಾದ್ರೆ +3 ಆಗುತ್ತೆ. ಸೊ ಅದೇ ತರ ಎನ್ ಎಷ್ಟನೇ ಲೆಟ್ರ, ಎನ್ 14ನೇ ಲೆಟ್ರ, ಕ್ಯೂ 17ನೇ ಲೆಟ್ರ. ಸೊ ಇಲ್ಲಿನೂ +3 ಆಗಿದೆ. ಓಕೆ. ನೆಕ್ಸ್ಟ್ ಡಿ 4ನೇ ಲೆಟ್ರ, ಜಿ 7ನೇ ಲೆಟ್ರ. ಸೊ ಇಲ್ಲಿನೂ +3 ಆಗಿದೆ. ಅದೇ ರೀತಿ ಎಲ್ 12ನೇ ಲೆಟ್ರ, ಓ 15ನೇ ಲೆಟ್ರ. ಸೊ ಇಲ್ಲಿನೂ +3 ಆಗಿದೆ. ಓಕೆ. ಸೊ ಈ 5ನೇ ಲೆಟ್ರ, ಎಚ್ 8ನೇ ಲೆಟ್ರ. ಸೊ ಇಲ್ಲಿನೂ +3 ಆಗಿದೆ. ಸೊ ಏನ್ ಅರ್ಥ ಆಗುತ್ತೆ, ಇಲ್ಲಿ ಎಲ್ಲಾ ಲೆಟರ್ಸ್ಗೂ 3 ಲೆಟರ್ಸ್ ಮುಂದ್ಗಡೆ ಹೋಗ್ಯಾರ ಅಂದ್ರ 3 ಜಾಸ್ತಿ ಆಗಿದೆ ಎಲ್ಲಾ ಕಡೆ. ಹೌದು. ಸೊ ಮದರ್ ಎಂಬ ಪದಕ್ಕೂ ನಾವು ಸೇಮ್ ಲಾಜಿಕ್ ಅನ್ನ ಅಪ್ಲೈ ಮಾಡಿ ಸಾಲ್ವ್ ಮಾಡ್ಬೇಕು. ಹೌದು. MOTHER ಅದ. ಸೊ ಇಲ್ಲಿನೂ 3 ಲೆಟರ್ಸ್ ಮುಂದ್ಗಡೆ ಹೋಗ್ಬೇಕು. ಹೌದು. ಸೊ ನಿಮ್ಗ ಲೆಟರ್ಸ್ ಮುಂದ್ಗಡೆ ಹೋಗೋದು ಕನ್ಫ್ಯೂಷನ್ ಆಗ್ತಿದ್ರೆ ನಾ ಏನ್ ಮಾಡ್ಬೇಕಂತ ಹೇಳಿನಿ, ಅದಕ್ಕ ನಂಬರ್ಸ್ ಕೊಡ್ರಿ ಅಂತ ಹೇಳಿನಿ. ಸೊ ಎಂ ಎಷ್ಟನೇ ಲೆಟ್ರ, ಎಂ 13ನೇ ಲೆಟ್ರ. ನೆಕ್ಸ್ಟ್ ಓ ಎಷ್ಟನೇ ಲೆಟ್ರ, ಓ 15ನೇ ಲೆಟ್ರ. ಟಿ 20ನೇ ಲೆಟ್ರ.
ಎಚ್ 8ನೇ ಲೆಟ್ರ, ನೆಕ್ಸ್ಟ್ ಇ 5ನೇ ಲೆಟ್ರ, ಆರ್ 18ನೇ ಲೆಟ್ರ. ಓಕೆ, ಸೊ ಇದಕ್ಕೆ ಏನ್ ಮಾಡ್ಬೇಕು, ಎಲ್ಲಕ್ಕೂ +3 ಮಾಡ್ಬೇಕು. ಎಲ್ಲಕ್ಕೂ +3 ಮಾಡಿದ್ರೆ 3 ಲೆಟರ್ಸ್ ಮುಂದ್ ಹೋಗ್ತಾವ. ಸೊ 3 ಲೆಟರ್ಸ್ ಮುಂದ್ ಹೋಗಿದ್ರೆ ಏನ್ ಬರುತ್ತೆ ಅನ್ನೋದನ್ನ ನಾವು ಫೈಂಡ್ ಔಟ್ ಮಾಡ್ಬೇಕು. ಸೊ ಅದಕ್ಕೆ ನಾ ಎಲ್ಲದಕ್ಕೂ +3 ಮಾಡ್ತಾ ಇದ್ದೀನಿ. ಹೌದು, ಸೊ +3 ಮಾಡಿದ್ರೆ ಎಷ್ಟು ಬರುತ್ತೆ ನೋಡ್ಬೇಕು. 13ಕ್ಕೆ +3 ಮಾಡಿದ್ರೆ 16, 15ಕ್ಕೆ +3 ಮಾಡಿದ್ರೆ 18, 23, 8 3 11, 5 3 8, 18 3 21. ಸೊ ಈ ಲೆಟರ್ಸ್ ಯಾವ ಬರ್ತಾವ ಅನ್ನೋದನ್ನ ನೋಡ್ಬೇಕು, ಬರಿಬೇಕು. 16ನೇ ಲೆಟರ್ ಏನದ ಪಿ ಅದ, ಇಲ್ಲಿ 18ನೇದು ಆರ್ ಅದ, ನೆಕ್ಸ್ಟ್ 23ನೇ ಲೆಟರ್ ಡಬ್ಲ್ಯೂ ಬರ್ತದ, 11ನೇ ಲೆಟರ್ ಏನ್ ಬರ್ತದ ಕೆ ಬರ್ತದ, 8ನೇ ಲೆಟರ್ ಏನ್ ಬರ್ತದ ಎಚ್ ಬರ್ತದ, 21ನೇ ಲೆಟರ್ ಏನ್ ಬರ್ತದ ಯು ಬರ್ತದ. ಓಕೆ, ಸೊ ಪಿ ಆರ್ ಡಬ್ಲ್ಯೂ ಕೆ ಎಚ್ ಯು ಇರೋ ಆಪ್ಷನ್ ಯಾವ್ದದ, ಆಪ್ಷನ್ ಎ ಅದ. ಸೊ ಆಪ್ಷನ್ ಎ ಪಿ ಆರ್ ಡಬ್ಲ್ಯೂ ಕೆ ಎಚ್ ಯು ಸರಿಯಾದ ಉತ್ತರ. ಓಕೆ, ಈ ತರಹದ ಪ್ರಶ್ನೆಗಳನ್ನ ಕೊಟ್ಟಾಗ ನಾವು ಏನ್ ಮಾಡ್ಬೇಕಂದ್ರೆ ಫಸ್ಟ್ ಆಫ್ ಆಲ್ ಇದೇನ್ ಎಲೆಕ್ಟ್ರಾನಿಕ್ಸ್ ನೆಕ್ಸ್ಟ್ ನಂಬರ್ಸ್ ಕೊಟ್ಟಿರ್ತಾರಲ್ಲ, ಸೊ ಅದನ್ನ ಏನ್ ಮಾಡ್ಬೇಕು ನಾವು, ಈಗ ಎಲೆಕ್ಟ್ರಾನಿಕ್ಸ್ ಅದ ಇ ಎಲ್ ಇ ಸಿ ಟಿ ಆರ್ ಓ ಎನ್ ಐ ಸಿ ಎಸ್. ಓಕೆ, ಸೊ ಏನದಲ್ಲ ನಂಬರ್ಸ್ ಕೊಟ್ಟಾರಲ್ಲ, ಅವಕ್ಕೆ ಒಂದೊಂದ್ ಲೆಟರ್ಗೆ ಒಂದೊಂದ್ ನಂಬರ್ ಕೊಟ್ಟಾರ. ಓಕೆ, ಇ ಅಂದ್ರೆ 1, ಎಲ್ ಅಂದ್ರೆ 2, ಈ ತರ ಏನ್ ಕೊಟ್ಟಾರ 1 2 1 3 4 5 6 7 8 3 9. ಸೊ ನಾವು ಸಿಂಪಲ್ ಆಗಿ ಮೊದ್ಲು ಏನ್ ಅರ್ಥ ಮಾಡ್ಕೋಬೇಕಂದ್ರ, ಯಾವ್ಯಾವ ಅಲ್ಫಾಬೆಟ್ಗೆ ಯಾವ ಲೆಟರ್ಗೆ ಯಾವ ನಂಬರ್ ಕೊಟ್ಟಾರ ಅನ್ನೋದನ್ನ ನೋಡ್ಬೇಕು. ಓಕೆ, ಈಗ ಈ ಲೆಟರ್ಗೆ 1 ನಂಬರ್, ಎಲ್ ಲೆಟರ್ಗೆ 2 ನಂಬರ್, ಈ ಲೆಟರ್ಗೆ ಅಗೇನ್ 1 ನಂಬರ್, ಯಾಕಂದ್ರೆ ಈ ಸೇಮ್ ಅದಲ್ಲ. ಸೊ ಈಗ ಇಲ್ಲಿಯೂ 1 ಇಲ್ಲಿಯೂ 1 ಕೊಟ್ಟಾರ. ಸೊ ಪರ್ಟಿಕ್ಯುಲರ್ ಲೆಟರ್ಗೆ ಒಂದೊಂದು ನಂಬರ್ಸ್ ಕೊಡ್ತಾ ಹೋಗ್ಯಾರ ಅವ್ರು. ಸೊ ಒಂದೊಂದು ಅಂಕಿಗಳನ್ನ ಕೊಡ್ತಾ ಹೋಗ್ಯಾರ, ಆ ರೀತಿ ಕೋಡ್ ಮಾಡ್ಯಾರ. ಓಕೆ, ಸೊ ನಾವ್ ಈಗ ಏನ್ ಮಾಡ್ಬೇಕು, ಕ್ವಶನ್ ಯಾವ ತರ ಕೊಟ್ಟಾರ ನೋಡ್ಬೇಕು. ಓಕೆ, ವಾಟ್ ಈಸ್ ದ ಕೋಡ್ ಫಾರ್ ಓರಿಯೆಂಟ್, ORIENT ಅಂದ್ರೆ ಓರಿಯೆಂಟ್, ORIENT ಇದರ ಸಂಕೇತವೇನು. ಸೊ ಈ ತರ ಬರ್ಕೊಂಡ್ರೆ ನಿಮ್ಗೆ ಜಲ್ದಿ ಅರ್ಥ ಆಗುತ್ತೆ. ಓಕೆ, ಎಷ್ಟನೇ ಓರಿಯೆಂಟ್ ಕೊಟ್ಟಾರ ಕೇಳ್ಯಾರ. ಹೌದು, ಒಂದ್ ಸೆಕೆಂಡ್. ನೆಕ್ಸ್ಟ್ ಇಲ್ಲಿ ORIENT ಅದ. ಸೊ ಓ ಲೆಟರ್ ಎಷ್ಟನೇ, ಓ ಲೆಟರ್ ಯಾವ ಅಂಕಿ ಕೊಟ್ಟಾರ 6 ಕೊಟ್ಟಾರ. ಹೌದು, ನೆಕ್ಸ್ಟ್ ಆರಕ್ಕೆ ಏನ್ ಕೊಟ್ಟಾರ, ಆರಕ್ಕೆ 5 ಕೊಟ್ಟಾರ. ನೆಕ್ಸ್ಟ್ ಐಗೆ ಏನ್ ಕೊಟ್ಟಾರ, ಐಗೆ 8 ಕೊಟ್ಟಾರ. ಹೌದು, ನೆಕ್ಸ್ಟ್ ಈಗ ಏನ್ ಕೊಟ್ಟಾರ, ಈಗ 1 ಕೊಟ್ಟಾರ. ನೆಕ್ಸ್ಟ್ ಎನ್ ಗೆ ಏನ್ ಕೊಟ್ಟಾರ, ಎನ್ ಗೆ 8 ಕೊಟ್ಟಾರ. ಸಾರಿ, ಎನ್ ಗೆ ಏನ್ ಕೊಟ್ಟಾರ, ಎನ್ ಗೆ 7 ಕೊಟ್ಟಾರ. ಟಿ ಗೆ ಏನ್ ಕೊಟ್ಟಾರ, ಟಿ ಗೆ 4 ಕೊಟ್ಟಾರ. ಸೊ 6 5 8 1 7 4 ಇರೋ ಆಪ್ಷನ್ ಯಾವುದು, ಆಪ್ಷನ್ ಸೆಕೆಂಡ್ ಆಪ್ಷನ್ ಅದ. ಸೊ ಎರಡನೇ ಆಪ್ಷನ್ ಸರಿಯಾದ ಉತ್ತರ. ಓಕೆ, ಅದೇ ರೀತಿ ಅವ್ರು ಏನ್ ಮಾಡ್ಬೋದು, ಈ ಸಂಖ್ಯೆಗಳನ್ನ ಕೊಟ್ಟು ಅದಕ್ಕೆ ಉಲ್ಟಾ ಲೆಟರ್ಸ್ ಏನ್ ಬರುತ್ತ ಅನ್ನೋದನ್ನ ಕೇಳ್ಬೋದು. ಅದನ್ನೇ ಇಲ್ಲಿ ಕೇಳ್ಯಾರ ನೋಡ್ರಿ. ನೆಕ್ಸ್ಟ್ ಕ್ವಶನ್ ಅವ್ರು, ನೆಕ್ಸ್ಟ್ ಕ್ವಶನ್ ಏನದ, ನೆಕ್ಸ್ಟ್ ಕ್ವಶನ್ ಅಲ್ಲಿ ಯಾವ ತರ ಅದ ಅಂದ್ರ ಕ್ವಶನ್, ಈ ನಂಬರ್ಸ್ ಕೊಟ್ಟು ಈ ಕೆಳಗಿನ ಯಾವ ಪದ 9 1 3 4 6 5 ಸಂಕೇತವನ್ನು ಸೂಚಿಸುತ್ತದೆ ಅಂತ ಕೇಳ್ಯಾರ. ಹೌದು, ಅವಾಗ ನೀವ್ ಏನ್ ಮಾಡ್ಬೇಕು, ಆ ನಂಬರ್ಸ್ ಬರ್ಕೋಬೇಕು. 9 1 3 4 6 5 ಅಂತ ಹೇಳಿ ಬರ್ಕೊಂಡ್ರಿ ಅಂದ್ರ, ಸೊ 9 ಸೂಚಿಸುವ ಲೆಟರ್ ಯಾವುದು, ಎಸ್. ನೆಕ್ಸ್ಟ್ 1 ಸೂಚಿಸುವುದು, ಇಲ್ಲಿ 1 ಅದ, 1ಕ್ಕೆ ಯಾವ ಲೆಟರ್ ಅದ, ಇ ಅದ. ನೆಕ್ಸ್ಟ್ 3 ಅದ, 3ಕ್ಕೆ ಯಾವ ಲೆಟರ್ ಅದ, ಸಿ ಅದ. ನೆಕ್ಸ್ಟ್ 4 ಅದ, 4ಕ್ಕೆ ಯಾವ ಲೆಟರ್ ಅದ, ಟಿ ಅದ. ನೆಕ್ಸ್ಟ್ 6 ಅದ, 6ಕ್ಕೆ ಯಾವ ಲೆಟರ್ ಅದ, ಓ ಅದ. ನೆಕ್ಸ್ಟ್ 5 ಅದ, 5ಕ್ಕೆ ಯಾವ ಲೆಟರ್ ಅದ, ಆರ್ ಅದ. ಸೊ SECTOR ಸೆಕ್ಟರ್ ಇರೋ ಆಪ್ಷನ್ ಅದ, ಥರ್ಡ್ ಆಪ್ಷನ್ ಅದ. ಸೊ ಮೂರನೇ ಆಪ್ಷನ್ SECTOR ಸರಿಯಾದ ಉತ್ತರ. ಓಕೆ, ಇಲ್ಲಿ ಆಲ್ರೆಡಿ ಅವ್ರು ಕೊಟ್ಟಾರ ಎಂ ಯಾವ ತರ ಸಂಕೇತ ಬರುತ್ತ. ಓಕೆ, ಇಲ್ಲಿ ಆಲ್ರೆಡಿ ಏನ್ ಕೊಟ್ಟಾರ ಅವ್ರ, ಎಂ ಯಾವ ತರ ಸಂಕೇತ ಬರುತ್ತ, ಪಿ ಯಾವ ತರ ಬರುತ್ತ, ಇದೆಲ್ಲ ಕೊಟ್ಟಾರ. ಸೊ ಈ ತರ ಕೊಟ್ಟು ಡೈರೆಕ್ಟ್ ಏನ್ ಕೇಳ್ಯಾರ, ಈ ತರ ಸಂಕೇತಗಳು ಯಾವ ಲೆಟರ್ಸ್ ನ ತೋರಿಸ್ತಾವ ಅನ್ನೋದನ್ನ ನಾವ್ ಹೇಳ್ಬೇಕು. ಹೌದು, ಸೊ ಈ ತರ ನೋಡ್ರಿ, ಇಲ್ಲಿ ಫಸ್ಟ್ ಏನದ, ಫಸ್ಟ್ ಎಲ್ ತರ ಈ ತರ ಅದ. ಸೊ ಈ ತರ ಇರುವುದಲ್ಲಿ ಸೆಕೆಂಡ್ ಒನ್ ಐತ್ ನೋಡ್ರಿ, ಆ ಲೆಟರ್ ಯಾವ್ದದ, ಪಿ ಅದ. ಸೊ ಫಸ್ಟ್ ಒನ್ ಪಿ ಬರೋನು.
ನೆಕ್ಸ್ಟ್ ಚೌಕ್ ಅದ. ಚೌಕ್ ಇರೋದು ಯಾವುದು? ಚೌಕ್ ಇರೋದ ಇ ಅದ. ಹೌದು. ನೆಕ್ಸ್ಟ್ ಈ ತರ ಇರೋ ಸಂಕೇತಕ್ಕೆ ಯಾವ ಲೆಟರ್ ಅದ? ಇಲ್ಲಿ ಅದ ನೋಡ್ರಿ ಆ ಸಂಕೇತ, ಅದಕ್ಕೆ ಎನ್ ಅದ. ಸೊ ಇಲ್ಲಿ ಎನ್ ಬರುತ್ತ. ನೆಕ್ಸ್ಟ್ ಈ ತರ ಇರೋ ಲೆಟರ್ ಸಾರಿ ಈ ತರ ಇರೋ ಸಂಕೇತಕ್ಕೆ ಯಾವ ಲೆಟರ್ ಅದ? ಎಸ್ ಅದ. ಸೊ ಪಿ ಎನ್ ಎಸ್ ಬರುತ್ತ. ಸೊ ಫೋರ್ತ್ ಆಪ್ಷನ್ ಸರಿಯಾದ ಉತ್ತರ. ಕರೆಕ್ಟ್. ಇಫ್ IDEAL is coded as 98765 and nature NATURE is coded as 463217 with same codes, RADIAT radiate can be written as IDEAL ಅದಲ್ಲ ಇದು. ಅದಕ್ಕೆ ನಂಬರ್ಸ್ ಏನದಾವ? 9 8 7 6 5. ಓಕೆ. ನೆಕ್ಸ್ಟ್ ಏನದ? ನೇಚರ್ ಅದ. ಓಕೆ. NATURE. ಇದಕ್ ನಂಬರ್ಸ್ ಏನ್ ಕೊಟ್ಟಾರು? 4 6 3 2 1 7. ಇಲ್ಲಿ ನೋಡಿದ ತಕ್ಷಣ ನಮ್ಗೆ ಗೊತ್ತಾಗತ್ತೆ. ಇಲ್ಲಿ ನೋಡ್ರಿ, ಇಲ್ಲಿ ಎಗ್ 6 ಐತಿ, ಇಲ್ಲಿ ಎಗ್ 6 ಐತಿ. ಸೊ ಅದೇನ್ ಅರ್ಥ ಆಗತ್ತೆ ನಮಗ? ಪರ್ಟಿಕ್ಯುಲರ್ ಆಗಿ ಆಯಾ ಲೆಟರ್ಗೆ ಅದಾದ ಸಂಖ್ಯೆ ಆಯಾ ಅಂಕಿಗಳನ್ನ ಕೊಟ್ಟಾರ. ಸೊ ಇಲ್ಲಿ ಎಗ್ 6 ಅದ, ಇಲ್ಲೂ ಎಗೆ 6 ಅದ. ಅಂದ್ರೆ ಇಲ್ಲಿ ಏನ್ ಅರ್ಥ ಆಗತ್ತ? ಆ ಲೆಟರ್ಸ್ ಗೆ ಸಂಬಂಧಪಟ್ಟಂತೆ ಒಂದೊಂದು ಅಂಕಿಯನ್ನ ಕೋಡ್ ಮಾಡ್ಯಾರ. ಹೌದು. ನೆಕ್ಸ್ಟ್ ನಾವೀಗ ಏನ್ ತಗೋಬೇಕು? ರೇಡಿಯೇಟ್ ತಗೋಬೇಕು. RADIATE ಕೊಟ್ಟಾರ. ಹೌದು. ಇಲ್ಲಿ ಆರ್ ಗೆ ಯಾವ ಸಂಖ್ಯೆ ಅಂಕಿ ಬರುತ್ತ ನೋಡ್ರಿ? ಆರ್ ಎಲ್ಲದ? ಆರ್ ಇಲ್ಲದ. ಆರ್ ಗೆ 1 ಬರುತ್ತ. ನೆಕ್ಸ್ಟ್ ಎ ಗೆ 6 ಬರುತ್ತ. ನೆಕ್ಸ್ಟ್ ಡಿ ಗೆ ಏನದ? ಡಿ ಗೆ 8 ಅದ. ಹೌದು. ಡಿ ಗೆ 8 ಬರುತ್ತ. ನೆಕ್ಸ್ಟ್ ಐ ಗೆ ಏನ್ ಬರುತ್ತ? ಐ ಗೆ ಇಲ್ಲಿ ಐ ಅದ ನೋಡ್ರಿ. ಇಲ್ಲಿ ಈ ಐ ಗೆ ಎಷ್ಟ್ ನಂಬರ್ ಅದ? 9 ಅದ. ನೆಕ್ಸ್ಟ್ ಇಲ್ಲಿ ಎ ಅದ. ಎ ಗೆ ಎಷ್ಟದ? 6 ಅದ. ಟಿ ಅದ. ಟಿ ಗೆ ಎಷ್ಟದ? 3 ಅದ. ನೆಕ್ಸ್ಟ್ ಇ ಗೆ ಎಷ್ಟದ? 7 ಅದ. ಹೌದು. ಸೊ ಈ ತರ ಇರೋ ನಂಬರ್ ಯಾವುದು? 1689637 ಇರೋದು ಸೆಕೆಂಡ್ ಆಪ್ಷನ್ ಅದ. ಸೊ ಸೆಕೆಂಡ್ ಆಪ್ಷನ್ ಇಸ್ ಕರೆಕ್ಟ್ ಆನ್ಸರ್. ಓಕೆ. ನೆಕ್ಸ್ಟ್ ಏನ್ ಕ್ವಶನ್ ಕೇಳಾರು ಇದ್ರ ಮೇಲೆನೆ? ವಾಟ್ ಈಸ್ ದ ವರ್ಡ್ ಫಾರ್ ಕೋಡ್ 574871? ಏನದ? 574871. ಹೌದು. ಆಪ್ಷನ್ 3 ಬರುತ್ತ್ರಿ. ಓಕೆ, ನೋಡೋಣ್ರಿ. ಇಲ್ಲಿ ನೋಡ್ರಿ, 5 ಇರೋ ಲೆಟರ್ ಯಾವುದು? ಎಲ್ ಅದ. ನೆಕ್ಸ್ಟ್ 7 ಇರೋ ಲೆಟರ್ ಯಾವುದು? ಇ ಅದ. ನೆಕ್ಸ್ಟ್ 4 ಗೆ ಇರೋ ಲೆಟರ್ ಯಾವುದು? ಎನ್ ಅದ. 8 ಗೆ ಇರೋ ಲೆಟರ್ ಯಾವುದು? ಡಿ ಅದ. 7 ಗೆ ಅಗೇನ್ ಇಲ್ಲೂ ಇ ಬರುತ್ತ. ಸೊ 1 ಗೆ ಇರೋ ಲೆಟರ್ ಯಾವುದು? ಆರ್ ಅದ. ಸೊ LENDER ಇರೋ ಆಪ್ಷನ್ ಯಾವ್ದದ ನೋಡ್ರಿ ಈ ಕೆಳಗಡೆ ಇರೋ ಕ್ವಶನ್ ದಾಗ? ಥರ್ಡ್ ಆಪ್ಷನ್ ಅದ. ಸೊ ಥರ್ಡ್ ಆಪ್ಷನ್ LENDER ಸರಿಯಾದ ಉತ್ತರ. ಓಕೆ. LIST ಅನ್ನು ಯಾವ ರೀತಿ ಬರಿಬಹುದು ನೋಡ್ರಿ? ಇದನ್ನ ನೋಡಿ. ಸೊ LIST ಅದ. ಸೊ ಎಲ್ ಯಾವ ತರ ಸಂಕೇತ ಅದ? ಇದದ. ಹೌದು. ನೆಕ್ಸ್ಟ್ ಐ ಈ ತರದ. ಒಂದು ಸೆಕೆಂಡ್. ಐ ಈ ತರ ಅದ. ಸೊ ಈ ತರ ಐ ಸೆಕೆಂಡ್ ಲೆಟರ್ ಇರೋದು, ಸೆಕೆಂಡ್ ಸಂಕೇತ ಇರೋದು ಯಾವ್ದಂದ್ರ ಆಪ್ಷನ್ ಸಿ ಒಂದೇ ಅದ. ಸೊ ಆಪ್ಷನ್ ಸಿ ಬರುತ್ತೆ. ಓಕೆ. ನೆಕ್ಸ್ಟ್, ಕಂಬ ಸಾಲು 1ರಲ್ಲಿ ಪದಗಳಿವೆ. ಕಂಬ ಸಾಲು 2ರಲ್ಲಿ ಸಂಖ್ಯೆಗಳನ್ನು ನೀಡಿದ್ದು ಅವುಗಳು ಅಕ್ಷರಗಳ ಅನುಕ್ರಮಣಿಕೆಗೆ ಅನುಗುಣವಾಗಿಲ್ಲ ಹಾಗೂ ಪ್ರತ್ಯೇಕವಾಗಿವೆ. ಎಚ್ಚರಿಕೆಯೊಂದಿಗೆ ಓದಿ ಅಕ್ಷರಗಳಿಗೆ ಸಂಖ್ಯಾ ಸಂಕೇತಗಳನ್ನು ಕಂಡುಕೊಳ್ಳಿ ಹಾಗೂ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. The letters in the column 1 are coded in the form of numbers which are written in column 2.
but the order of numbers is different. Read carefully the codes of letters. Find out the correct answer from given alternatives. ಸೊ ಅದ್ರೊಳಗೆ ಕ್ವಶನ್ ಒಳಗೆ ಮೆನ್ಷನ್ ಮಾಡ್ಯಾರ ಅವ್ರು. ಈಗ ನಾ ಪಿ ಏನ್ ಕೊಟ್ಟೇನೆ ಅಂದ್ರ 372 ಕೊಟ್ಟೆ ಅಂದ್ರೆ ಪಿ ಗೆ 3, ಎ ಗೆ 7, ಎನ್ ಗೆ 2 ಅಂತ ತಿಳ್ಕೊಬ್ಯಾಡ್ರಿ. ಅವು ಹಿಂದ ಮುಂದನು ಇರ್ಬಹುದು. ಓಕೆ, ಇಲ್ಲಿ ನೋಡ್ರೆ ಕ್ವಶನ್ದಾಗ ಮೆನ್ಷನ್ ಮಾಡ್ಯಾರ ನೋಡ್ರಿ ಅವ್ರು. ಅವುಗಳು ಅಕ್ಷರ ಅಕ್ಷರಗಳ ಅನುಕ್ರಮಕ್ಕೆ ಅನುಗುಣವಾಗಿಲ್ಲ. ಅಂದ್ರೆ ನಾವ್ ಏನ್ ಅನ್ಕೋತೀವಿ, ಪಿ ಎ ಎನ್ ಕೊಟ್ಟಾರಂದ್ರ, ಸೊ ಇಲ್ಲಿ 372 ಕೊಟ್ಟಾರಂದ್ರ ನಾವ್ ಏನ್ ಅನ್ಕೋತೀವಿ, ಪಿ ಗೆ 3, ಎ ಗೆ 7, ಎನ್ ಗೆ 2 ಈ ತರ ಕನ್ಸಿಡರ್ ಮಾಡ್ತೀವಿ. ಹೌದು. ಸೊ ಅವರ ಆತರ ಸೀರಿಯಲ್ ಇಲ್ಲವ, ಆತರ ಅನುಕ್ರಮವಾಗಿಲ್ಲ. ಎಚ್ಚರಿಕೆಯೊಂದಿಗೆ ಓದಿ ಅಕ್ಷರಗಳ ಸಂಕೇತ ಅಂದ್ರೆ ನಾವು ಕರೆಕ್ಟ್ ಆಗಿ ಅದ್ ನೋಡಿ ಅವಕ್ಕ ಕ್ವಶನ್ ಯಾವ ತರ ಆನ್ಸರ್ ಬರುತ್ತೆ ಅನ್ನೋದನ್ನ ನೋಡ್ಬೇಕು. ಹೌದು, ಎಷ್ಟು ಈಸಿ ಅದ ನೋಡ್ರಿ ಇಲ್ಲಿ. ಓಕೆ, ಇಲ್ಲಿ ನೋಡಿ. ಸೊ ಇವಕ್ಕ ನಾವ ಇಲ್ಲಿರೋ ಎಲ್ಲಾ ಲೆಟರ್ಸ್ಗೂ ಏನೇನ್ ನಂಬರ್ಸ್ ಬರುತ್ತೆ ಅನ್ನೋದನ್ನ ಮೊದಲು ಫೈಂಡ್ ಔಟ್ ಮಾಡ್ಬೇಕು. ಹೌದು. ಸೊ ಫಸ್ಟ್ ಕೆಲಸ ಅದ್ ಮಾಡ್ಬೇಕು. ಅಂದಾಗ ನಮ್ಗೆ ಏನ್ ಗೊತ್ತಾಗುತ್ತೆ, ಇಲ್ಲಿ ಬಿ ಎನ್ ಕೆ ಯಾವ ಸಂಖ್ಯೆಗಳು ಬರಬೇಕು, ಈ ಲೆಟರ್ಸ್ ಗೆ ಯಾವ ಸಂಖ್ಯೆಗಳು ಬರಬೇಕು, ಇದೆಲ್ಲ ಅರ್ಥ ಆಗುತ್ತೆ. ಹೌದು. ಸೊ ಇಲ್ಲಿ ಏನ್ ಮಾಡೋಣ, ನಾವ ಯಾವ ಲೆಟರ್ಸ್ ಬರ್ತಾವಲ್ಲ ಅವನ್ನೆಲ್ಲ ಇಲ್ಲಿ ಬರಿತೀನಿ. ಸೊ ಅದಕ್ಕೆ ಆ ನಂತರ ನಂಬರ್ಸ್ ಕೊಡೋಣ. ಓಕೆ, ಏನೇನ್ ಲೆಟರ್ಸ್ ಅದಾವ, ಪಿ ಅದ, ಎ ಅದ, ಎನ್ ಅದ, ಐ ಅದ, ಬಿ ಅದ, ಇ ಅದ. ಐ ಆಲ್ರೆಡಿ ಆಗ್ಯದ. ನೆಕ್ಸ್ಟ್ ಪಿ ಏನ್ರಿ. ಇಲ್ಲಿ ಎಷ್ಟು ಈಸಿ ಅದ ನೋಡ್ರಿ. ಈಗ ಕರೆಕ್ಟ್ ಆಗಿ ಅಬ್ಸರ್ವ್ ಮಾಡಿ. ಸೊ ಇಲ್ಲಿ ಪಿ ಎ ಎನ್ ಅದ, ಇಲ್ಲಿ ಏನದ, ಪಿ ಎ ಎನ್ ಅದ. ಓಕೆ, ಇಲ್ಲಿ ಪಿ ಎ ಎನ್ ಕೊಟ್ಟಾರ. ಹೌದು. ನೆಕ್ಸ್ಟ್ ಇಲ್ಲಿ ಎನ್ ಐ ಬಿ ಅದ. ಹೌದು. ಪಿ ಎ ಎನ್ ಎನ್ ಐ ಬಿ ಗೆ ಎರಡು ಕಡೆ ಯಾವ ಲೆಟರ್ ಕಾಮನ್ ಅದ, ಎನ್ ಅದ. ಇಲ್ಲಿ ಎರಡಕ್ಕೂ ಎನ್ ಕಾಮನ್ ಅದ ಅಂದ್ರ ಇವ್ ಎರಡುದ್ರಾಗ ಯಾವ ನಂಬರ್ ಕಾಮನ್ ಅದ, 3 ಕಾಮನ್ ಅದ. 3 ಕಾಮನ್ ಐತೆ ಅಂದ್ರೆ ಇಲ್ಲಿ ಎರಡು ಕಡೆ ಎನ್ ಕಾಮನ್, ಇಲ್ಲಿ 3 ಕಾಮನ್ ಐತೆ ಅಂದ್ರೆ ಎನ್ ಗೆ ಬರುವ ನಂಬರ್ ಯಾವುದು, 3 ಬರುತ್ತೆ. ಹೌದು. ಹೌದು. ನೆಕ್ಸ್ಟ್ ಅದೇ ರೀತಿ ಇಲ್ಲಿ ನೋಡ್ರಿ, ಇಲ್ಲಿ ಈಗ ಎನ್ ಐ ಬಿ ನೋಡಿ. ನೆಕ್ಸ್ಟ್ ಬಿ ಎಟ್ ನೋಡಿ, ಎರಡು ಕಡೆ ಯಾವ ಲೆಟರ್ ಕಾಮನ್ ಅದ, ಬಿ ಕಾಮನ್ ಅದ. ಇಲ್ಲೂ ಬಿ ಅದ, ಇಲ್ಲೂ ಬಿ ಅದ. ಸೊ ಇವ್ ಎರಡು ಸಂಖ್ಯೆಗಳಲ್ಲಿ ಯಾವ ಸಂಖ್ಯೆ ಕಾಮನ್ ಅದ, 6 ಕಾಮನ್ ಅದ, ಇಲ್ಲೂ 6 ಕಾಮನ್ ಅದ. ಸೊ ಬಿ ಗೆ ಬರುವ ಸಂಖ್ಯೆ ಯಾವುದು, 6 ಬರುತ್ತಾ. ಓಕೆ, ನೆಕ್ಸ್ಟ್ ಇಲ್ಲಿ ಬಿ ಟಿ ಅದ, ಇಲ್ಲಿ ಟಿ ಐ ಪಿ ಅದ. ಎರಡು ಕಡೆ ಇರುವ ಲೆಟರ್ ಯಾವ ಕಾಮನ್ ಅದ, ಟಿ ಅದ, ಇಲ್ಲೂ ಟಿ ಅದ, ಇಲ್ಲೂ ಟಿ ಅದ. ಸೊ ಇಲ್ಲೂ ನೋಡ್ಬೇಕು, ಈ ಎರಡು ಕಡೆ ಯಾವ ನಂಬರ್ ಕಾಮನ್ ಅದ, 1 ಕಾಮನ್ ಅದ. ಸೊ ಎರಡು ಕಡೆ ಈ ಲೆಟರ್ಗಳು ಕಾಮನ್ ಅದ ಅಂದ್ರೆ ಈ ನಂಬರ್ ಇಲ್ಲಿ ಕಾಮನ್ ಅದ ಅಂದ್ರೆ ಟಿ ಗೆ ಬರುವ ನಂಬರ್ ಯಾವುದು, 1. ಓಕೆ, ಹೌದು. ಅರ್ಥ ಆಯ್ತು. ನೆಕ್ಸ್ಟ್ ಈಗ ನೋಡ್ರಿ, ಇಲ್ಲಿ 361 ಏನದಲ್ಲ ಇವೆಲ್ಲ ತೆಗೆದು ಬಿಡ್ತೀನಿ. ಯಾಕಂದ್ರೆ ಎನ್ ಎನ್ ಬಿ ಟಿ. ಓಕೆ, ಎನ್ ಬಿ ಟಿ ಏನೈತ್ಲೆ ಇದು ಕನ್ಫ್ಯೂಷನ್ ಮಾಡ್ಕೋಬೇಡ ನಾವು. ಎನ್ ಬಿ ಟಿ. ಓಕೆ, ನೆಕ್ಸ್ಟ್ ಉಳಿದಿರೋ ಲೆಟರ್ಸ್ ಅದ. ಇಲ್ಲೂ ಏನೇನದ, 3 6 ಲೋ 6 ಎಲ್ಲೆಲ್ಲ 6 ತೆಗಿತೀನಿ. ಓಕೆ, ನೆಕ್ಸ್ಟ್ 1 ತೆಗಿಬೇಕು. ಓಕೆ, ಇಲ್ಲಿ ಬಿ ತೆಗಿನು. ನೆಕ್ಸ್ಟ್ 6 3 ಇವೆಲ್ಲ ತೆಗ್ರಿ ಇನ್ನೇನ್ ಕಾಮನ್ ಕಾಮನ್ ಅದಾವ ನೋಡ್ಬೇಕು ನಾವು. ಓಕೆ, ಸೊ ಇಲ್ಲಿ ನೋಡಿ. ಓಕೆ, ಈಗ ಈಗ ಇಲ್ಲಿ ತನಕ ಹೇಳಿದ ಅರ್ಥ ಆಗೈತಿ. ಓಕೆ, ಇಲ್ಲೂ ಆಯದ, ಇಲ್ಲೂ ಆಯದ. ಸೊ ಇಲ್ಲಿ ಎರಡು ಕಡೆ ಇರೋ ನಂಬರ್ ಅದು, ಇಲ್ಲೂ 4 ಅದ, ಇಲ್ಲೂ 4 ಅದ ಅಂದ್ರೆ ಆಯ್ಗೆ 4 ಬರುತ್ತಾ. ಹೌದು. ಸೊ ಇವನು ತೆಗಿತ್ನಿ ಈಗ ನಾ. ನೆಕ್ಸ್ಟ್ ಇಲ್ಲಿ ನೋಡಿ. ಸೊ ಇಲ್ಲಿ 2 ಅದ, ಇಲ್ಲೂ 2 ಅದ, ಮತ್ತೆ ಇಲ್ಲೂ ಪಿ ಅದ, ಇಲ್ಲೂ ಪಿ ಅದ ಅಂದ್ರೆ ಪಿ ಗೆ ಏನ್ ಬರುತ್ತ, 2 ಬರುತ್ತ. ಸೊ ಇದನ್ನು ತೆಗಿತ್ನಿ. ಓಕೆ, ಉಳಿದಿದ್ದೇನ, ಇಲ್ಲಿ ಎ ಅದ, ಇಲ್ಲಿ 7 ಅಂದ್ರೆ ಎಗ್ 7 ಬರುತ್ತಾ. ಇಲ್ಲಿ ಇ ಅದ, ಇಲ್ಲಿ 5 ಅದ ಅಂದ್ರೆ ಇಗೆ 5 ಬರುತ್ತೆ. ಫಸ್ಟ್ ಕ್ವಶನ್ ಏನದ, ಬಿಇ ಎ ಎನ್. ಓಕೆ, ಬಿಇ ಎ ಎನ್ ಕೆ ಏನದ ನೋಡ್ರಿ, ಬಿ ಗೆ 6 ಅದ, ಇಲ್ಲಿ ನೋಡಿ ಇ ಗೆ 5 ಅದ. ನೆಕ್ಸ್ಟ್ ಎ ಗೆ 7 ಅದ. ನೆಕ್ಸ್ಟ್ ಎನ್ ಗೆ 3 ಅದ. ಹೌದು. ಸೊ 6 5 7 3 ಇರೋ ಆಪ್ಷನ್ ಅದು ಆಪ್ಷನ್ ಡಿ ಅದ. ಸೊ ಆಪ್ಷನ್ ಡಿ ಈಸ್ ಕರೆಕ್ಟ್ ಆನ್ಸರ್. ಓಕೆ, ನೆಕ್ಸ್ಟ್ ನೋಡಿ, ಪಿ ಎ ಐ ಎನ್ ಟಿ ಅದ. ಸೊ ಪಿ ಎ ಐ ಎನ್ ಟಿ, ಇಲ್ಲಿ ಪಿ ಎ 2 7, ಪಿ ಗೆ 2, ಎ ಗೆ 7, ಐ ಗೆ 4, ನೆಕ್ಸ್ಟ್ ಎನ್ ಗೆ 3, ಟಿ ಗೆ 1. ಆಪ್ಷನ್ ಬಿ ಅದ. ಸೊ ಆಪ್ಷನ್ ಬಿ
ಈಗ ಮೂರನೇದಕ್ಕೆ ಯಾವ್ದು ಬರುತ್ತೆ ನೋಡ್ರಿ. ಟಿ ಎ ಬಿ ಅಂದ್ರೆ ಟಿ ಗೆ 1 ಬರುತ್ತಾ, ಎ ಗೆ 7 ಬರುತ್ತಾ, ಬಿ ಗೆ 6 ಬರುತ್ತಾ. 1760 ಆಪ್ಷನ್ ಯಾವುದು? ಆಪ್ಷನ್ ಆಪ್ಷನ್ ಡಿ ಇಸ್ ಕರೆಕ್ಟ್ ಆನ್ಸರ್. ಓಕೆ.